ಗ್ರಾಮೀಣ ಭಾಗದ ಜನ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸೋರ ಬಂಧುಗಳೇ. ಗ್ರಾಮೀಣ ಭಾಗದ ಜನ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸೋರ ಬಂಧುಗಳೇ. ಸರ್ಕಾರ ಇದ್ರೂ ಕೂಡ, ಶಾಸಕರಿದ್ರು ಕೂಡ, ಸರ್ಕಾರದ ಏನೇನು ಆಮಿಷಗಳು ಇಟ್ಟರು ಕೂಡ ನಮ್ಮ ಏನೊಬ್ಬರ ಪ್ರೀತಿ ವಿಶ್ವಾಸಕ್ಕೆ ನಾವು ಮಾಡ್ತಕ್ಕಂಥ ನಮ್ಮ ಜನಪರ ಕೆಲಸ ಕಾರ್ಯಗಳಿಗೆ ಜನಗಳು ನಮಗೆ ಮತ ನೀಡ್ತಾರೆ ಅಂದ್ರೆ ನಮ್ಗೆಲ್ಲ ಒಂದ್ ಕಡೆ ಸಂತೋಷ ಕೊಟ್ಟಂಗಾಗದೆ. ಒಂದು ಯುಗನೇ ಗೆದ್ದಂಗಾಯ್ತು ಇವತ್ತು ನಾವು ಗೆದ್ದಿರ್ತಕ್ಕಂಥದ್ದು. ಸಾಲಗಾರರ ಕ್ಷೇತ್ರದಿಂದ ಬಹಳ ಜಿದ್ದಾಜಿದ್ದಿ ನಡೀತು. ಸಿಕ್ಕಾಪಟ್ಟೆ ಆಮಿಷಗಳು ಕೊಟ್ರು. ನಮ್ಮ ಸ್ನೇಹಿತರು, ಖ್ಯಾತ ವಕೀಲರು, ಪರಿಚಿತ ವ್ಯಕ್ತಿಗಳು ಮಾತಾಡೋದು, ಇಲ್ಲಿ ಚುನಾವಣೆ ನಡೀಬೇಕಾದ್ರೆ ನೀವೇನಾದ್ರು ಕೂಡ ಜಾಸ್ತಿ ಮಾತಾಡಿದ್ರೆ ನೆಲಮಂಗಲಿಂದ ಓಡಿಸ್ತೀವಿ ಅಂತೇಳಿ. ಸ್ನೇಹಿತರೆ, ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. ನೆಲಮಂಗಲ ಯಾರ ತಾತನ ಸೊತ್ತು ಅಲ್ಲ. 2 ಲಕ್ಷ ಜನಗಳ ಸೊತ್ತು. ಇಲ್ಲಿ ವಾಸ ಮಾಡ್ತಕ್ಕಂಥ ಸೊತ್ತು. ನಿಮ್ಗೆ ಶಾಸಕರ ಬಲ ಐತೆ, ಸರ್ಕಾರದ ಬಲ ಇದೆ ಅಂತ ದಯಮಾಡಿ ನಮ್ಮ ಸ್ನೇಹಿತರಾಗಿದ್ದೀರಿ ಆ ತರ ಮಾತುಗಳನ್ನ ಆಡಬಾರ್ದು ಅಂತೇಳಿ ನಾನೊಬ್ಬ ತಾಲೂಕು ಅಧ್ಯಕ್ಷ ನಿಮ್ಗೆ ಸಣ್ಣ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ನೆಲಮಂಗಲ ಯಾರಪ್ಪನ ಸೊತ್ತು ಅಲ್ಲ, ನಿಮ್ ಸೊತ್ತು ಅಲ್ಲ. ನೀವು ಸ್ವಲ್ಪ ಅರ್ಕೊಳ್ಳಿ, ಯಾರ ಸೊತ್ತು ಅಲ್ಲ. ಇದು ಜನಗಳದು. ಬರೀ 2 ಲಕ್ಷ ಅಲ್ಲ, ಇನ್ನೂ 2 ಲಕ್ಷ ಬರ್ತಾ ಇದಾರೆ ಅವ್ರಗಳದು. ಇದು ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ. ನೆಲಮಂಗಲ ಯಾರೊಬ್ಬರದು ಸೊತ್ತಲ್ಲ. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ನೀವಿರೋ ಊರುಗಳು ಏನು ನಿಮ್ ಸೊತ್ತು ಅಲ್ಲ. ಯಾವ ಪಾಳಿಗೆಗಾರಿಕೆ, ಯಾವ ಜಾಗೀರು, ಯಾವ ರಾಜ ಇದನ್ನು ನಡೆಯೋದಿಲ್ಲ. ದಯಮಾಡಿ ಚೌಧರಿ ಅವರೇ ತಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ತಾವು ಬಾಯಿ ಇದೆ ಅಂದ್ಬಿಟ್ಟು ಏನೇನೋ ದಯಮಾಡಿ ಮಾತಾಡಬೇಡಿ. ದಯಮಾಡಿ ನಮ್ಮ ಜನಗಳನ್ನ ತಪ್ಪುದಾರಿಗೆ ಎಳೆದು ನೀವು ನಿನ್ನೆ ಮಧ್ಯರಾತ್ರಿ ಯಾರ ಮನೆಗೆ ಹೋಗಿ ಎದುರಿಸಿದ್ರ, ಏನೇನ್ ಮಾಡಿದ್ರ, ಅಲ್ಲಿ ಚುನಾವಣೆಯಲ್ಲಿ ಏನು ಕ್ಯಾಮ್ರಾ ಇಟ್ಟಿದ್ದೀವಿ, ನೀವು ಹಾಕಿರೋದು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಎದುರಿಸಿದ್ರ, ಏನೇನ್ ಮಾಡಿದ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮ BMS ಅವ್ರ ಜೊತೆ ಬೆಳಗ್ಗೆ ಕಾಫಿ ಕುಡಿದೆ. ಬೆಳಗ್ಗೆ 10 ಗಂಟೆಯಲ್ಲಿ ನಾನು ಅವರು ಕಾಫಿ ಕುಡಿದು, ಅಣ್ಣ ನನ್ನ ನಿನ್ನಲ್ಲಿ ಯಾವುದಿದೆ, ನಾವು ಒಂದು ಸೌಹಾರ್ದಯುತವಾಗಿ ಈ ಒಂದು ಚುನಾವಣೆ ಮಾಡೋಣ ಅಂತಾನೆ ಹೇಳಿದ್ದೆ. ಆದರೆ ಅವರು ಪಾಪ ಅದಕ್ಕೆ ಸ್ಪಂದಿಸಿ ಅದೇ ರೀತಿ ನಡ್ಕೊಂಡ್ರು. ಆದರೆ ಅವರ ಹಿಂದೆ ಅವ್ರನ್ನ ಮೆಸ್ಸಿಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರನ್ನ ತಪ್ಪುದಾರಿಗೆ ಎಳೆಯೋಕ್ಕೆ ಪ್ರಯತ್ನ ಬಿದ್ರು. ಅಲ್ಲಿ ಯಾವುದೂ ಗಲಾಟೆನೂ ಆಗಲಿಲ್ಲ ಸರ್, ಯಾವುದೂ ಗಲಾಟೆ ಇಲ್ಲ. ನಾನು ಮೊದಲನೇದಾಗಿ ನನ್ನ ಮತದಾರ ಪ್ರಭುಗಳು, ರೈತರು ನನಗೆ ಏನು ಮತದಾನ ಮಾಡಿದ್ದೀರೋ ನಾನು ನಿಮ್ಮೆಲ್ಲರಿಗೂ ಆಭಾರಿ. ಭಾಳ ಕಷ್ಟಪಟ್ಟು ನಾವು ಭಾಳಷ್ಟು ವೈಯಕ್ತಿಕವಾಗಿ ನಾನು ಎಲ್ಲ ಇಲಾಖೆಗಳೊಂದಿಗೆ ಸಹಯೋಗ ಮಾಡಿ ಅಲ್ಲಿ ಭಾಳಷ್ಟು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನು PLD ಬ್ಯಾಂಕು ಇವತ್ತು ICUಲಿದೆ, ಭಾಳ ನಷ್ಟದಲ್ಲಿತ್ತು. ಅದನ್ನು ಈ ಹಂತದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ವಿಶೇಷವಾಗಿ ನಾನು ಭಾಳ ಒಂದು ಸಹಕಾರವನ್ನು ನೀಡಿ ನಾನು ಅಲ್ಲಿ ಇದ್ದಂಥ ಭಾಳಷ್ಟು ತೊಂದರೆಗಳನ್ನ ನಾನು ಮೈಮೇಲೆ ಎಳ್ಕೊಂಡು ಅದನ್ನು ಕಟ್ಟಡ ಪೂರ್ಣಗೊಳ್ಳೋಕ್ಕೆ ಭಾಳ ಶ್ರಮವಹಿಸಿದ್ದೆ. ನಾನು ಕೆಂಗಲ್ ಹನುಮಂತೇವ್ರ ರೀತಿ ಕಷ್ಟಪಟ್ಟು ಕಟ್ಟಿದ್ದು ಒಂದು ಸಂಸ್ಥೆ ಒಳಗಡೆ ನಾವು ಮತ್ತೆ ಕುಂತ್ಕೊಳ್ಳದೆ ಇರೋದಕ್ಕೆ ಆಗಲೇಬಾರ್ದು. ನಾವು ಕುಂತ್ಕೊಂಡು ನಾವು ಕಷ್ಟಪಟ್ಟಿದ್ದೀವಿ ಅಂತ ಇದು ಮಾಡೋದು. ಆದರೆ ಈ ಏನು ಮಾಡಿದ್ರು ನಮ್ಮ ಕೆಲವರು ಏನು ನಮ್ಮ ಪರವಾಗಿ ಮಾಡ್ತಾಯಿದ್ರು ಅವ್ರಿಗೆ ಭಾಳ ಎದುರಿಸೋದು, ಧಮಕಿ ಹಾಕೋದು, ನಿನಗೆ ಚಿತ್ರೀಕರಣ ಮಾಡ್ತೀವಿ ಇದು ಅಂತ ಎಲ್ಲ ಎದುರಿಸೋದು. ಈ ಒಂದು ಹಾಗೂ ಬಹಳಷ್ಟು ನೀವು ನೋಡ್ಬೋದು, ಬಹಳಷ್ಟು ಮನೆಗಳಲ್ಲಿ ಹೋಗಿ ನೀವು ನೋಡ್ಕೊಂಬನ್ನಿ. ಅವ್ರು ಏನು 100 ಜನದ 150 ಜನದ ಮನೆಯಲ್ಲಿ ಕುಕ್ಕರನ್ನು ತಾವು ನೋಡ್ಬೋದು. ಕುಕ್ಕರ್ ಹಂಚಿ ಹಣ ಯಥೇಚ್ಛವಾಗಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಲಕ್ಷ್ಮಿ ಹೊಲಿದ್ದಾಳೆ, ಆ ಲಕ್ಷ್ಮಿ ಕಟಾಕ್ಷನ ವಿಶೇಷವಾಗಿ ತೋರಿಸಿದ್ದಾರೆ. ಇದು ಒಂದು ರೈತ ಸಂಸ್ಥೆ. ಇಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗಬಾರ್ದು, ಇಲ್ಲೇನೂ ಇದೆ ಅಂತ ಜನ ಬರಬಾರದು ಅಂತ ನಾವು ಪಾರದರ್ಶಕವಾಗಿ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಬೇಕು ಅಂತಿದ್ದು. ಆದರೆ ಅವರು ಅದನ್ನ ತಪ್ಪುದಾರಿಗೆ ಎಳಿತಾ ಇದ್ರು. ಆ ಕ್ಷಣದಲ್ಲಿ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಇಲ್ಲ ಸಲ್ಲದ ಅದನ್ನ ದೊಡ್ಡದು ಮಾಡಿ ಯಾಕೆ ಈ ರೀತಿ ನೀವು ಚುನಾವಣೆ ಮಾಡದೆ ಇದು ಮಾಡಿದ್ರು. ಅಲ್ಲಿ ಚೀಟಿ ಎಲ್ಲ ಇಕ್ಕಿದ್ರು, ಅಲ್ಲಿ ಒಂದು ಕುಕ್ಕರ್ ಚೀಟಿಗಳು ಒಳಗಡೆ. ಇಲ್ಲೆಲ್ಲ ಇಡಬೇಡಿ ಸರ್, ದಯಮಾಡಿ ನೀವು ನಮ್ಮ ಸ್ನೇಹಿತರಾಗಿ ಈ ರೀತಿ ಮಾಡೋ ತಪ್ಪಲ್ವಾ ಅಂತ.